ಮುಖ್ಯಮಂತ್ರಿಗಳಿಗೆ ಸಮಾನವಾದ ಸ್ಥಾನ ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಅಂತ ನೀವು ಡಿಫೆಂಡ್ ಮಾಡ್ತಿರಲ್ಲ. ಸಬ್ಜೆಕ್ಟ್ ಹೇಳ್ತಾರೆ ಅಲ್ಲಿ ಸಣ್ಣ ಹುಡುಗರು ಅವರೆಲ್ಲ ನೋಡ್ಕೊಂತಾರೆ, ಮಾತಾಡ್ತಾರೆ, ಉತ್ತರ ಕೊಡುವಾಗ ಹೇಳ್ತಾರೆ. ನೀವೆಲ್ಲ ಕಟ್ಟ ಹಿಡಿದು ನಿನ್ನೆ ಎರಡು ದಿವಸ ಸಭೆ ರಾತ್ರಿ 8 ತನಕ 9 ತನಕ ನಡೆಸ್ತದವಿ. ಈಗ ಇದ್ರಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ವಿರೋಧ ಪಕ್ಷ ನಾಯಕರು ಈಗ ಯಾವುದೆಲ್ಲ ವಿಚಾರ ಎತ್ತುತ್ತಾರೆ ಅದನ್ನೆಲ್ಲ ನಾವು ನೋಟ್ ಮಾಡಿ ಮುಖ್ಯಮಂತ್ರಿಯವರ ಕೈಯಿಂದ ಉತ್ತರ ಕೊಡಿಸುತ್ತೇವೆ. ಮುಖ್ಯಮಂತ್ರಿಯವರಿಗೆ ಮಾಡ್ತಾ ಇದ್ದೀನಿ. ಈಗ ಅವರು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಲವಾರು ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗಲೂ ಇದೇ ಒಂದು ಪ್ರಸಂಗ ಬಂದಿದೆ. ಅವ್ರು ಮಾತಾಡಿದ್ರಲ್ಲ, ಏನ್ ಮುಖ್ಯಮಂತ್ರಿಯವರು ಕವಿತೆ ಓದಿದ್ರು. ಈಗ ಅದು ನೋಟ್ ಸಮಸ್ಯೆ ಇರ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಸಮಾನವಾದ ಸ್ಥಾನ ಅವ್ರು ಮಾತಾಡ್ಬೇಕಾದ್ರೆ ಫೈನಾನ್ಸ್ ಸೆಕ್ರೆಟರಿ ಇಲ್ಲ ಅಂತ ನೀವು ಡಿಫೆಂಡ್ ಮಾಡ್ತಿರಲ್ಲ. ಮುಖ್ಯಮಂತ್ರಿಯವರು ಟೈಮ್ ಬೇಕಲ್ಲ, ಏನ್ ಸಬ್ಜೆಕ್ಟ್ ಮಂಡನೆ ಮಾಡ್ಲಿ ಅವರು. ಹಂಗಾಗೋದಿಲ್ಲ ಸರ್, ಹಂಗಾಗೋದಿಲ್ಲ. ನೀವು ಬಹಳ ವರ್ಷದಿಂದ ಸದನದಲ್ಲಿದ್ದೀರಿ. ಒಬ್ಬ ಅಪೋಸಿಷನ್ ಲೀಡರ್ ಮಾತಾಡಬೇಡಿ ಸರ್. ನೀವು ಮಾಡಬಾರ್ದು. ಕಳಿಸಿದೀವ್ರಿ, ಬರ್ತಾರೆ. ಹೇಳಿ ಕಳಿಸಿ ಸರ್, ಎಲ್ಲಿದ್ದಾರೆ? ಅಪೋಸಿಷನ್ ಲೀಡರ್ ಮಾತಾಡುವಾಗ ಮುಂದಾಕಿ 6 ಜನ ಸ್ಟಾರ್ಟೇ ಮಾಡಿಲ್ಲ, ಹೋಗ್ತಾ ಇದ್ದೀರಿ. ಮಾಡ್ಕೊಂತಾರ. ಆಮೇಲೆ ನಮ್ಮ ಮಂಡನೆ ಮಾಡಿದ್ಮೇಲೆ ನಿನ್ನೆ 2 ದಿವಸ ಸುಮಾರು 7-8 ತಾಸು ಆಗಿದೆ. ಈಗ ಮಾತಾಡ್ಲಿ, ಗೌರವ ಕಾಪಾಡಬೇಕು. ಅವರೆಲ್ಲ ಸ್ಪಷ್ಟವಾಗಿ ಹೇಳಬೇಕು. ಅದನ್ನೆಲ್ಲ ನೋಡಿಕೊಂಡು ಓದಿಕೊಂಡೇ ಬಡ್ಜೆಟ್ ಬಗ್ಗೆ ಮಾತಾಡ್ತಿರ್ಬೇಕಾರೆ ಫೈನಾನ್ಸ್ ಅಧಿಕಾರಿಗಳಿಲ್ಲ, ಮುಖ್ಯಮಂತ್ರಿ ಇಲ್ಲ, ಆರ್ಥಿಕ ಸಚಿವರಿಲ್ಲ. ಬಂದ್ರೆ ಇನ್ನೊಬ್ರು ಸಚಿವರು ಬಂದ್ರು. ಇನ್ನೊಬ್ರು ಸಚಿವರು ತಗೊಂಡು ನಾವೇನ್ ಮಾಡೋಣ? ಇರ್ಲಿ, ಕರೆಸ್ತಾರೆ ಅವ್ರನ್ನ, ನೋಡ್ಕೊಂಡೆ ಮಾತಾಡ್ತಾರೆ. ಸಚಿವರು ತಗೊಂಡು ನಾವೇನ್ ಮಾಡೋಣ? ಮಾತಾಡ್ರಿ. ಮಾತಾಡುದಿಲ್ಲ ಅಂತ ಕೂತಿದ್ರು ಅವರು. ಪ್ರತಿಪಕ್ಷ ನಾಯಕರೇ ಮಾತಾಡಿ. ಸಬ್ಜೆಕ್ಟ್ ಹೇಳ್ತಾರೆ ಅಲ್ಲಿ ಸಣ್ಣ ಹುಡುಗರು ಅವರೆಲ್ಲ ನೋಡ್ಕೊಂತಾರೆ, ಮಾತಾಡ್ತಾರೆ, ಉತ್ತರ ಕೊಡುವಾಗ ಹೇಳ್ತಾರೆ. ನೀವೆಲ್ಲ ಕಟ್ಟ ಹಿಡಿದು ನಿನ್ನೆ 2 ದಿವಸ ಸಭೆ ರಾತ್ರಿ 8 ತನಕ 9 ತನಕ ನಡೆಸ್ತದವಿ. ಈಗ ಇದ್ರಾಗ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ನೀವು ಹೇಳಿದಂತ ಸಬ್ಜೆಕ್ಟ್ ಅಲ್ಲಿ ಬಂದ್ರೆ ಆಯ್ತಲ್ಲ. ನೀವು ಹೇಳಿದಂತ ಅವ್ರು ಏನ್ ಮಾತಾಡ್ತಾರೆ ಅದನ್ನ ನೋಡ್ಕೊಂಡು ಅವ್ರು ಉತ್ತರ ಕೊಡ್ತಾರೆ. ನೋಡ್ಕೊಂಡು ಕೊಡ್ತಾರೆ. ಯಾಕೆ ಮಾಡ್ತೀರಿ? ಯಾರು ಇರೋದ್ ಬೇಡ. ಅವರು ಜನ ಇದ್ದಾರೆ, ಮುಖ್ಯಮಂತ್ರಿಗಳು ಎಲ್ಲದಾರ ಹೇಳ್ತಾರೆ. ಅಶೋಕಣ, ಇಷ್ಟು ನೆಗ್ಲಿಜೆನ್ಸ್ ನಿಮ್ಗೆ ಸ್ವಲ್ಪ ಇದ್ರೆ ನೋಡಪ್ಪ. ಇದು ಸದನ ಹೌಸ್ ನಡೆಯುವಾಗ ನೀವು ಎಲ್ಲ ಮಾಡ್ತೀರಿ. ಕುತ್ಕೊಳ್ರಿ. ನಿನ್ನೆ ಸುಮ್ನೆ 8 ತಾಸು ನಿನ್ನೆ ಟೈಮ್ ವೇಸ್ಟ್ ಆಗಿದೆ. ಇವತ್ತು ಉಳಿದವ್ರಿಗೆಲ್ಲ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ರಿ. ಅವ್ರನ್ನ ಆಯ್ತು, ಮಾತಾಡ್ಲಿ. ನೋಡಿ, ಸಬ್ಜೆಕ್ಟ್ ಮಂಡನೆ ಮಾಡಿ. ಈಗ ಅರ್ಧ ತಾಸನೇ ಮುಗಿಸ್ತೀರೇನ್ರಿ ನೀವು? ಇನ್ನು 1 ತಾಸು 1.5 ತಾಸು ಮಾತಾಡ್ತೀರಿ. ಮಾತಾಡ್ರಿ, ನೀವು ಮಾತಾಡ್ರಿ. ತಿಳ್ಕೊಂತಾರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡ್ರಿ. ಅಲ್ಲ, ಟೆನ್ಷನ್ ಪ್ರಶ್ನೆ ಇಲ್ಲ. ಸುಮ್ನೆ ಸಮಯ ಯಾಕೆ ವೇಸ್ಟ್ ಮಾಡ್ತೀರಿ? ದಯಮಾಡಿ ನಿಮ್ಗೆ ಸಮಯ ಯಾಕೆ ನೀವೇ ಹೇಳ್ತೀರಿ? 1 ತಾಸಿಗೆ ಖರ್ಚು ಮಾಡ್ತೀರಿ, ಅದು ಮಾಡ್ತೀರಿ. ವಿಧಾನಸೌಧದೊಳಗೆ ಸೆಷನ್ ಸಬ್ಜೆಕ್ಟ್ ಮೇಲೆ ಮಾತಾಡ್ಲಿ. ಸಾಕಷ್ಟು ಜನ ಮಾತಾಡೋದಾರ, ಈ ಕಡೆನೂ ಮಾತಾಡೋದಾರ. ಈಗ ಚಾಲು ಆಗಿದೆ. ಈಗ ಮಾತಾಡ್ಲಿ, ಪ್ರತಿಪಕ್ಷದ ನಾಯಕರು ಮಾತಾಡ್ಲಿ. ಮುಖ್ಯಮಂತ್ರಿಗಳು ಬರೋ ತನಕ ನಾವು ಮಾತಾಡೋದು ಬರ್ಲಿ. ಸುಮ್ಮನೆ ಮಾತಾಡಬೇಕು. ಎಲ್ಲರೂ ಮಾಡೋದಿಲ್ಲ.
ಬೆಲ್ಲ ಫೈನಾನ್ಸ್ ಕೇಳ್ತಾರಲ್ರಿ ಯಾರು ಇಲ್ಲೇ ಇಲ್ಲ. ಎಷ್ಟು ಜನ ಮಂತ್ರಿಗಳಿದಾರ ನೋಡ್ರಿ, ಎಣಿಸ್ಕೊಡ್ರಿ. ಫೈನಾನ್ಸ್ ಸೆಕ್ರೆಟರಿ ಇಷ್ಟು ಜನ ಮಂತ್ರಿಗಳಿದಾರಪ್ಪ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೇಕಲ್ಲ. ಆಯ್ತು ಬರ್ದು ಸಮಯ ಯಾಕೆ waste ಮಾಡ್ತೀರಿ? ನಿಮಗೆ ಟೈಮ್ ಸಿಗೋದಿಲ್ಲ. ಸಮಯ ಸಾಕಷ್ಟು ಕೊಟ್ಟಾಗಿದೆ, ಸಮಯ ಕೊಟ್ಟಾಗಿದೆ. ಮಾತಾಡ್ಲಿ, ಅದು ನೋಡ್ಕೊಂಡು ಉತ್ತರ ಕೊಡುವಾಗ ಹೇಳ್ತಾರೆ. ಏನ್ ಎಲ್ಲದಕ್ಕೂ ನೀವು ಇದು ಮಾಡಿದ್ರಿ, ಎಲ್ಲದಕ್ಕೂ ಇದು ಮಾಡಿದ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಎರಡನೇ ಮೂರನೇ ಬರ್ಬೇಕಲ್ಲ ಸ್ವಾಮಿ ದಯವಿಟ್ಟು ಅಧ್ಯಕ್ಷರೇ, ಎಲ್ಲ ಮಂತ್ರಿಗಳ ಮಾತಾಡ್ಲಿ, ವಿರೋಧ ಪಕ್ಷ ನಾಯಕರು ಅಧ್ಯಕ್ಷರೇ ಬರ್ಬೇಕಲ್ರಿ, ಕೂತ್ಕೊಳ್ಬೇಕಲ್ಲ ಅಟ್ಲೀಸ್ಟ್. ಅಲ್ರಿ ಇಷ್ಟು ಜನ ಅಲ್ಲ, ಪ್ರತಿಪಕ್ಷದ ನಾಯಕರು ಎಲ್ಲ ಮುಖ್ಯಮಂತ್ರಿಗಳು ಇರ್ಬೇಕು. ಎಲ್ಲ ಮುಖ್ಯಮಂತ್ರಿಗಳು ಇರ್ಬೇಕಾಗತ್ತಲ್ರಿ. ಎಲ್ಲ ಈಗ ಇಷ್ಟು ಮಂತ್ರಿಗಳು ಈಗ ಹೋಗ್ಬಿಡ್ಬೇಕಾ? ಇನ್ನು ಚರ್ಚೆ ಈಗ ಪ್ರಾರಂಭ ಆಗಿದೆ, ಚರ್ಚೆ ಈಗ ಪ್ರಾರಂಭ ಆಗಿದೆ. ಮಾತಾಡಿ, ಮಂತ್ರಿ ಅವರೇ, ಅವರು ಮಂತ್ರಿ ಅಲ್ಲ. ಅದೇನು ಉದ್ದೇಶ ಇದೆಯೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಎಲ್ಲಾ ಮಂತ್ರಿಗಳು ಇದ್ದಾರೆ. ಈಗ ಚಾಲೂ ಮಾಡಿದ್ದೀರಿ, ಕೈ ಮುಗಿದಿರಪ್ಪ, ABCD ಶುರು ಮಾಡಿದ್ದೀರಿ. ನಾವು ನೋಡಿದೀವಿ. ಕರೆಸ್ತೀವಿ. 15 ಜನ ಮಂತ್ರಿ ಇದ್ರೆ ಮುಖ್ಯಮಂತ್ರಿಗಳು ಮಾತಾಡ್ರಿ. ಸನ್ಮಾನ್ಯ ಚೆಲುವರಾಯ ಸ್ವಾಮಿ ಅವ್ರಿಗೆ ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಇದೇ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷದ ನಾಯಕರಾಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರು ಹುಷಾರಿಲ್ಲ ರೀ, ಪತ್ರ ಬರ್ದಿದ್ದಾರೆ ಸಭಾಧ್ಯಕ್ಷರಿಗೆ. ನಾನು ಬರ್ಲಿಕ್ಕಾಗಲ್ಲ, ನಾವು ಇಲ್ಲಿ ಕೂತಿದ್ದೀವಿ ಮಂತ್ರಿಗಳೆಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.